ಸ್ನೇಹಿತರೆ, ಮಾಹಿತಿ ಮಂದಿರಕ್ಕೆ ಸ್ವಾಗತ ಸುಸ್ವಾಗತ. ಶತಮಾನಗಳಿಂದ ಮನುಷ್ಯನನ್ನು ಕಾಡುತ್ತಿರುವ ಅತಿದೊಡ್ಡ ಪ್ರಶ್ನೆ ಎಂದರೆ, ಈ ವಿಶಾಲ ಬ್ರಹ್ಮಾಂಡದಲ್ಲಿ ನಾವೊಬ್ಬರೇ ಇದ್ದೇವಾ? ಸಿನಿಮಾಗಳಲ್ಲಿ ನಾವು ವಿಚಿತ್ರ ಆಕಾರದ ಏಲಿಯನ್ಗಳನ್ನು ನೋಡಿರ್ತೇವೆ. ಆದರೆ ವಿಜ್ಞಾನ ಈ ಬಗ್ಗೆ ಏನು ಹೇಳುತ್ತದೆ? ಇಂದಿನ ವಿಡಿಯೋದಲ್ಲಿ ಏಲಿಯನ್ಗಳ ಅಸ್ತಿತ್ವದ ಬಗ್ಗೆ ಇರುವ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಯೋಣ ಬನ್ನಿ. ನಮ್ಮ ಸೌರಮಂಡಲದಲ್ಲಿ ಇರುವ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲೇ ಸುಮಾರು 10,000 ಕೋಟಿ ನಕ್ಷತ್ರಗಳಿವೆ. ವಿಜ್ಞಾನಿಗಳ ಪ್ರಕಾರ ಇಡೀ ಬ್ರಹ್ಮಾಂಡದಲ್ಲಿ ಇಂತಹ 2 ಲಕ್ಷ ಕೋಟಿ ಗ್ಯಾಲಕ್ಸಿಗಳಿವೆ. ಇಷ್ಟೊಂದು ದೊಡ್ಡ ಜಗತ್ತಿನಲ್ಲಿ ಕೇವಲ ಭೂಮಿಯ ಮೇಲೆ ಮಾತ್ರ ಜೀವಿ ಇರಲು ಸಾಧ್ಯವೇ? ವಿಜ್ಞಾನದ ಲೆಕ್ಕಾಚಾರದ ಪ್ರಕಾರ ಭೂಮಿಯಂತೆಯೇ ವಾಸಿಸಲು ಯೋಗ್ಯವಾಗಿರುವ ತುಂಬಾ ಗ್ರಹಗಳು ಇರಲೇಬೇಕು. ನಾಸಾ ಮತ್ತು ಇಸ್ರೋದಂತಹ ಸಂಸ್ಥೆಗಳು ಏಲಿಯನ್ಗಳಿಗಾಗಿ ಸತತ ಹುಡುಕಾಟ ನಡೆಸುತ್ತಿವೆ. ಮಂಗಳ ಗ್ರಹದಲ್ಲಿ ನೀರು ಇತ್ತು ಎಂಬ ಕುರುಹುಗಳು ಸಿಕ್ಕಿವೆ. ಅಲ್ಲಿ ಅತಿ ಸೂಕ್ಷ್ಮ ಜೀವಿಗಳು ಇರಬಹುದು ಎಂದು ನಂಬಲಾಗಿದೆ. ಹಾಗೆಯೇ ಬಾಹ್ಯಾಕಾಶದಿಂದ ಆಗಾಗ ವಿಚಿತ್ರವಾದ ರೇಡಿಯೋ ಸಿಗ್ನಲ್ಗಳು ಕೇಳಿಬರುತ್ತವೆ. ಇವುಗಳನ್ನು ಅನ್ಯಗ್ರಹ ಜೀವಿಗಳು ಕಳಿಸಿರಬಹುದು ಎಂಬ ಸಂಶೋಧನೆ ನಡೆಯುತ್ತಿದೆ. ಇತ್ತೀಚೆಗೆ ಮೆಕ್ಸಿಕೋ ಸಂಸತ್ತಿನಲ್ಲಿ ಏಲಿಯನ್ ಶವಗಳು ಎಂದು ಹೇಳಲಾದ 2 ಮಮ್ಮಿಗಳನ್ನು ಪ್ರದರ್ಶಿಸಲಾಯಿತು. ಇವುಗಳು ಮನುಷ್ಯನ ಡಿಎನ್ಎಗೆ ಹೋಲಿಕೆಯಾಗುವುದಿಲ್ಲ ಎಂದು ವಾದಿಸಲಾಗಿತ್ತು. ಆದರೆ ಇದು ಇಂದಿಗೂ ವಿವಾದಾಸ್ಪದವಾಗಿದೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಇತ್ತೀಚಿನ ಒಂದು ಪ್ರಬಂಧದ ಪ್ರಕಾರ ಏಲಿಯನ್ಗಳು ಈಗಾಗಲೇ ಭೂಮಿಯ ಮೇಲೆ ವೇಷ ಮರೆಸಿಕೊಂಡು ನಮ್ಮ ನಡುವೆಯೇ ಇರಬಹುದು ಎಂಬ ಕುತೂಹಲಕಾರಿ ಸಿದ್ಧಾಂತವನ್ನು ಮಂಡಿಸಲಾಗಿದೆ. 31 AI ಅಟ್ಲಾಸ್ ಸೌರಮಂಡಲಕ್ಕೆ ಪ್ರವೇಶಿಸಿರುವ ಈ ವಿಚಿತ್ರ ಬಾಹ್ಯಾಕಾಶ ಶಿಲೆಯ ವೇಗ ಮತ್ತು ದಿಕ್ಕು ನೋಡಿದರೆ ಇದು ನೈಸರ್ಗಿಕ ಶಿಲೆಯಲ್ಲ, ಬದಲಿಗೆ ಅನ್ಯಗ್ರಹದ ನೌಕೆಯಾಗಿರಬಹುದು ಎಂದು ಕೆಲವು ವಿಜ್ಞಾನಿಗಳು ಸಂಶಯ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಏಲಿಯನ್ಗಳು ಇದ್ದರೆ ಅವರು ನಮಗೆ ಇದುವರೆಗೆ ಯಾಕೆ ಸಿಕ್ಕಿಲ್ಲ? ಇದಕ್ಕೆ ವಿಜ್ಞಾನಿಗಳು 2 ಕಾರಣ ನೀಡುತ್ತಾರೆ. ಮೊದಲನೆಯದಾಗಿ, ಅವರು ನಮಗಿಂತ ತುಂಬಾ ದೂರ ಇರಬಹುದು. ಎರಡನೆಯದಾಗಿ, ಅವರು ತಂತ್ರಜ್ಞಾನದಲ್ಲಿ ನಮಗಿಂತ ಎಷ್ಟು ಮುಂದುವರೆದಿದ್ದಾರೆ ಎಂದರೆ ಅವರನ್ನು ಪತ್ತೆ ಹಚ್ಚುವ ಸಾಮರ್ಥ್ಯ ನಮಗಿನ್ನೂ ಬಂದಿಲ್ಲ. ಸದ್ಯಕ್ಕೆ ನಮ್ಮ ಬಳಿ ಏಲಿಯನ್ಗಳು ಇದ್ದಾರೆ ಅನ್ನೋದಕ್ಕೆ 100% ಗಟ್ಟಿಯಾದ ಸಾಕ್ಷಿ ಇಲ್ಲ. ಆದರೆ ಈ ಬ್ರಹ್ಮಾಂಡದಲ್ಲಿ ನಾವೊಬ್ಬರೇ ಇರುವುದು ಅಸಾಧ್ಯ ಎನ್ನುವುದು ವಿಜ್ಞಾನದ ತರ್ಕ. ನಿಮ್ಮ ಪ್ರಕಾರ ಏಲಿಯನ್ಗಳು ನಿಜವಾಗಿಯೂ ಇದ್ದಾರೆ ಅಥವಾ ಇದೆಲ್ಲ ಕೇವಲ ಕಲ್ಪನೆಯೇ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ಶೇರ್ ಮಾಡಿ.